ಮತ್ತೊಂದು ಸರ್, ಮೊನ್ನೆ ಒಂದು ಟಾಸ್ಕಲ್ಲಿ ಕನ್ನಡಿ ನೋಡ್ತಾ ಒಂದು ಗೇಮ್ ಕಂಪ್ಲೀಟ್ ಮಾಡಿದ್ದು ಒಂದು ಟಾಸ್ಕ್. ಸೊ ಅದೆಲ್ಲೋ ಒಂದು ಕಡೆ ಆ ಸಂದರ್ಭ ಸರ್ ಏನಾಯಿತು? ಯಾಕಂದರೆ ನಿಮ್ಮ ಒಂದು ನಿಯತ್ತು, ನೀವು ಯಾವ ಥರ ಆಟಾಡ್ತಿದ್ರಿ ಅನ್ನೋದನ್ನು ಸುದೀಪ್ ಸರೇ ಹೇಳಿದ್ದಾರೆ. ಅದು ನಾವು ಅದು ಆ ಸಂದರ್ಭ ಏನಾಯಿತು ಅಂತ ಸರ್? ನಾನು ಹೇಳ್ತೀನಿ. ಅದು ಕಿರಿಕಿ ಟಾಸ್ಕ್ ಏನಿದೆ, ಆ ಟಾಸ್ಕ್ ಆಡಬೇಕಾದ್ರೂ ನಾನು ಒಂದು ವ್ಯೂ ಪಾಯಿಂಟಲ್ಲಿ ನಾನು ಎದುರುಗಡೆ ನೋಡ್ತೀನಿ, ಕನ್ನಡಿಯಲ್ಲಿ ಕಾಣಿಸ್ತಿದೆ. ಕನ್ನಡಿಯಲ್ಲಿ ಕಾಣಿಸಿದ್ರು ಅದು ನೋಡಬಾರ್ದೇನೋ ಅನ್ನೋ ಅದರ ನನ್ನ ಹಿಂದೆನೇ ನಾನು ಕೈ ಬಿಟ್ಟಿರ್ತೀನಿ. ಆವಾಗ ಉಸ್ತುವಾರಿನ ನಾನೇ ಕರಿತೀನಿ, ನಾನು ಕೈ ಬಿಟ್ಟೆ, ಇದಕ್ಕೆ ಏನಾದರೂ ಫೌಲ್ ಇದೆಯಾ ಅಂತ. ಇಲ್ಲ ಅಂತ ಹೇಳ್ತಾರೆ, ಅದು ಕಂಟಿನ್ಯೂ ಮಾಡಿ ಅಂತ. ಆಯಿತು, ನಾನು ಮುಂದೆ ಹೋಗಿದಾಗ ಲಾಸ್ಟ್ ಏನಿದೆ, ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಮೇಲ್ಗಡೆದ್ದು ವರ್ಷನ್, ಅಂದರೆ ನಿಮಗೆ ಅದು ಕನ್ನಡಿಯಲ್ಲಿ ನೋಡಬೇಕಾದ್ರೆ ನನ್ನ ಹೈಟಿಗೆ ಎಷ್ಟು ಕಾಣಬೇಕು ಅದನ್ನು ನೋಡಿದ್ದು ಲಾಸ್ಟ್ ಮೂಮೆಂಟಲ್ಲಿ ಅದು ಕೀ ಬಂದುಬಿಡ್ತು. ನಾನು ಫಜಲ್ ಜಾಯಿನ್ ಮಾಡಿದೆ. ಇದೆ ನಮ್ಮ ಮಂಜು ಅವರು ಸುಮ್ಮನೆ ಇರಬೇಕಾ ಬೇಡ ಅಥವಾ ಏನಾಯ್ತೋ ಗೊತ್ತಿಲ್ಲ. ಧನು ಸೂಪರಾಗಿ ಆಡಿದ್ಯಾ, ನಿಮಗೆ ಕಾಣಿಸ್ಲಿಲ್ಲ ಅಲ್ಲ? ಹೇ ಕಾಣಿಸಿದೆ, ಅದು ನನ್ನ ಗ್ರೇ ಏರಿಯಾ ಅಂದ್ಬಿಟ್ಟೆ. ನನಗೆ ಅಲ್ಲೂ ಕೂಡ ನಾನು ತಪ್ಪು ಮಾಡಿದ್ದೇನೆ ಅಂತ ನಂಗೆ ಅನಿಸ್ಲಿಲ್ಲ. ಯಾಕಂದರೆ ನಾನು ಟಾಸ್ಕ್ ಆಡಬೇಕಾದ್ರೆ ತ್ರಿವಿಕ್ರಮ್ ಅವ್ರು ನೋಡಿದೆ, ಅವರು ಎದುರುಗಡೆ ನೋಡ್ತಿದ್ದೆ. ಓಹೋ, ಇದು ಯಾವಾಗಲೂ ಗ್ರೇ ಏರಿಯಾ ಅಂತ ಹೇಳ್ತಾರೆ ಮನೆಯಲ್ಲಿ. ಈಗ ಅಕಸ್ಮಾತ್ ನಾನು ಇದನ್ನು ತೆಗೆಯೋದಕ್ಕೆ ಲೇಟ್ ಆದರೆ, ಏನಪ್ಪ ಅಲ್ಲೇ ಎದುರುಗಡೆ ಮಿರರ್ ಇತ್ತು, ಅದೇ ಗ್ರೇ ಏರಿಯಾ, ಅದನ್ನಿಲ್ಲಾಂದರೆ ಗ್ರೇ ಏರಿಯಾ ನಿಂಗೆ ಗೊತ್ತಾಗಲ್ವಾ ಅನ್ನೋ ಥರ ಕೇಳ್ತಾರೆ. ಅಥವಾ ಹೀಗೆ ನೋಡಬಾರ್ದು ಅಂತ ಹೇಳಿದ್ದಾರೆ, ಹೀಗೆ ನೋಡ್ಬೋದು ಅಂತ ಎಲ್ಲೂ ಬರ್ದಿಲ್ಲಲ್ಲ ಅನ್ನೋ ಥರನೂ ಮಾತಾಡ್ತಿದ್ದಾರೆ. ಇನ್ನು ನಿಮಗೆ ಆ ಬಿಗ್ ಬಾಸ್ ಟಾಸ್ಕ್ಗಿಂತ ಬಂದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಗ್ರೇ ಏರಿಯಾ ಅನ್ನೋದು ಏನಾಗಿದೆ ಅಂದರೆ, ತಪ್ಪು ಮಾಡಿದರೆ ಅದನ್ನು ಸರಿಪಡಿಸೋದಕ್ಕೆ ಒಂದು ದಾರಿ ಅಂತ ಆ ರೀತಿಯಾಗಿ ತೊಗೊಂಡಿರೋ. ಅದನ್ನು ನಾನು ಲಾಸ್ಟಿಗೆ ನೋಡಿ, ಬಿಗ್ ಬಾಸಲ್ಲಿ ಸೀಸನ್ 11ಅಲ್ಲಿ ಗ್ರೇ ಏರಿಯಾನೇ ದೊಡ್ಡ ವಿಷಯ ಆಗಿತ್ತು. ಆ ಗ್ರೇ ಏರಿಯಾನ ಇಲ್ಲಿಗೆ ಮಣ್ಣಾಕಿ ಮುಚ್ಚಾಕಿ ನೆಕ್ಸ್ಟ್ ಸೀಸನಲ್ಲಿ ಅದು ಕಂಟಿನ್ಯೂ ಆಗಬಾರ್ದು ಅನ್ನೋದಕ್ಕೆ ಧನ್ರಾಜ್ ಬಂದ. ಎಲ್ಲೋ ಒಂದು ಕಡೆ ಈ ಸಂದರ್ಭ ಎಲ್ಲಾದರೂ ನಿಮಗೆ ಎಲಿಮಿನೇಷನ್ಗೆ ಒಂದು ಪೆಟ್ಟಾಯಿತು ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ನೀವು ಕೂಡ ಟಾಪ್ 6ಅಲ್ಲಿರುವಂಥ ಕಂಟೆಸ್ಟೆಂಟೇ, ಅದರಲ್ಲಿ ಯಾವ ಡೌಟು ಇಲ್ಲ, ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ರಿ. ಸೊ ಈ ಒಂದು ಸಂದರ್ಭ ನಿಮಗೆ ಫಿನಾಲೆಗೆ ಹೋಗೋದಕ್ಕೆ ಒಂದು ಎಫೆಕ್ಟ್ ಆಯಿತು ಅಂತ ಅನಿಸುತ್ತಾ ನಿಮಗೆ? ನಾನು ಅದರ ವಿಚಾರವಾಗಿ ಹೇಳಬೇಕು ಅಂದರೆ, ನಾನು ಅದು ಬೇಕಂತ ತಪ್ಪು ಮಾಡಿದ್ದಲ್ಲ. ಆ ವಿಚಾರದ ಬಗ್ಗೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬರುತ್ತೆ, ಬಾಗಿಲು ತೆರೆಯುತ್ತೆ, ಬೆಳಿಗ್ಗೆ ಬಂದು ಕೂರಿದಾಗ ಅದು ವೀಡಿಯೋ ತೋರಿಸಿದಾಗ ನಂಗೆ ನಿಜವಾಗ್ಲೂ ಅಯ್ಯೋ ನಾನು ಹೀಗೆ ಮಾಡಿದ್ನಾ ಅನ್ನೋ ಥರ ಅನಿಸ್ತು. ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗಿದೆ ಅಂದರೆ ನಾನು ಅದಕ್ಕೆ ಶಿಕ್ಷೆಗೆ ಅರ್ಹ ಅನ್ನೋ ಥರ ಫೀಲ್ ಆಯಿತು. ಅಂದರೆ ಪಶ್ಚಾತ್ತಾಪ ಕೂಡಲೇ ಆಯಿತು. ಆ ಕೂಡಲೇ ಅದಕ್ಕೆ ನಾನೇ ಹೇಳ್ತೇನೆ ನಾಮಿನೇಟ್ ಮಾಡಿ ಅಂತ. ಆ ವೀಕಲ್ಲಿ ಮಿಡ್ ವೀಕ್ ಇರಲಿಲ್ಲ, ಮತ್ತೆ ನಾಮಿನೇಷನ್ ಅಂತ ಬರುತ್ತೆ, ರದ್ದಾಯಿತು ಅನ್ನೋದೊಂದು ಪಶ್ಚಾತ್ತಾಪ ಇತ್ತು. ನಾನು ಏನು ಹೇಳ್ತೀನಿ ಅಂದರೆ, ಈಗ ಅಲ್ಲಿ ನಾಮಿನೇಟ್ ಆಗೋದಕ್ಕೂ ಅದೇ ಕಾರಣ ಆಯಿತು. ಒಂದು ಮೋಕ್ಷಿತ್ ಅವರು ನನ್ನನ್ನು ನಾಮಿನೇಟ್ ಮಾಡೋದು ಅದೇ ಕಾರಣಕ್ಕೆ. ಅಕಸ್ಮಾತ್ ಆ ಒಂದು ವಿಚಾರ ಆಗಿಲ್ಲ ಅಂದರೆ ನಾನು ನಾಮಿನೇಷನಿಂದ ಪಾರಾಗ್ತಿದ್ದೆ. ಆ ವೀಕಲ್ಲಿ ನಾನು ತುಂಬ ಚೆನ್ನಾಗಿ ಆಡಿರೋದು ಕೂಡ ಪ್ಲಸ್ ಆಗ್ತಿತ್ತು, ನಾನು ಹೊರಗಡೆ ಬರ್ತಿರಲಿಲ್ಲ ಏನೋ ಅಂತ. ಬಹುಶಃ ನಾನು ಆ ರೀತಿ ಆಡಿರೋದಕ್ಕೆ ನಾನು ಹೊರಗಡೆ ಬಂದಿದ್ದಲ್ಲ, ಅದನ್ನು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ತಪ್ಪು ಅಂತ ಸುದೀಪ್ ಸಾರೇ ಹೇಳಿದರು. ಅದರಿಂದ ಬಂದಿದ್ದಲ್ಲ. ನೀವು ನಿಮ್ಮ ಆಟ ಆಡಿದ್ದೀರಾ, ಅದರಲ್ಲಿ ಎಲ್ಲೋ ಒಂದು ಕಡೆ ಲಕ್ ಅನ್ಫಾರ್ಚುನೇಟ್ಲಿ ನಾನು ಹೊರಗೆ ಬರೋ ಥರ ಆಯಿತು. ನೀವು ಹೇಳಿದಾಗೆ ನಾಮಿನೇಷನ್ ಅನ್ನೋದರಲ್ಲಿ ಪಾರಾಗ್ತಿದ್ರೆ ಟಾಪ್ 6ಅಲ್ಲಿ ಇರ್ತಿದ್ನೋ ಅಂತ.